ಮುಂದೆ ಧನುರ್ರಾಶಿಗೆ ಸಪ್ತಮದಲ್ಲಿ ಒಳ್ಳೆಯ ಗುರುಬಲ, ಇದು ರಾಶ್ಯಾಧಿಪತಿಯೇ ಸಪ್ತಮದಲ್ಲಿ ಇದ್ದಾಗ ಒಂದು ಹಂಸಯೋಗ ಆಗ್ತದೆ ತಾತ್ಕಾಲಿಕವಾಗಿ. ಭಾಳ ಒಳ್ಳೆಯ ಇದದು ಧನುರ್ರಾಶಿಯವರಿಗೆ ಒಳ್ಳೆಯ ಗುರುಬಲ. ಶನಿಯ ದೋಷವೂ ಇಲ್ಲ. ರಾಹುವಿನ ಬಾಧೆ ಇರ್ತದೆ. ತೃತೀಯದಲ್ಲಿ ರಾಹು, ಅನಾವಶ್ಯ ತಿರುಗಾಟ, ಅನಾವಶ್ಯ ಚಿಂತೆ, ಅನಾವಶ್ಯ ಖರ್ಚು ಇದೆಲ್ಲ ರಾಹುವಿನಿಂದ ಆಗ್ತಕ್ಕಂಥದ್ದು. ಹಾಗಾಗಿ ಗುರುಬಲ ಇದೆ. ಸ್ವಲ್ಪ ಖರ್ಚು ವೆಚ್ಚ, ಮಾತು ಎಷ್ಟು ಬೇಕೋ ಅಷ್ಟೇ ಮಾತಾಡಿ. ಯಾರ ಹತ್ರ ಎಷ್ಟು ಬೇಕೋ ಅಷ್ಟೇ ಕಾಂಟ್ಯಾಕ್ಟಲ್ಲಿ ಇಟ್ಕೊಂಡಿರಿ. ಸುಮ್ಮನೆ ಅದು ಇದು ಅಂತ ಹೇಳಿ ಗುರುಬಲ ಇದೆ ಅಂತಂದ್ಬಿಟ್ಟು 100 ರೂಪಾಯಿ ಖರ್ಚಾಗೋ ಜಾಗದಲ್ಲಿ 500 ರೂಪಾಯಿ ಖರ್ಚು ಮಾಡಿಸ್ತಾರೆ. ರಾಹುವಿನ ದೋಷ ಉಂಟು ಅಲ್ಲಿ. ದ್ವಿತೀಯ ಪತಿಯು ತೃತೀಯ ಪತಿಯು ಅವನೇ ಆಗ್ತಾನಾಗ ಶನಿಯ ಮನೆಯಲ್ಲಿ. ಹಾಗಾಗಿ ಸ್ವಲ್ಪ ಫಿನಾನ್ಷಿಯಲಿ ಮತ್ತು ಸ್ಪೀಚಿಂದ ಸ್ವಲ್ಪ ಹುಷಾರಾಗಿರಿ, ಮಾತುಕತೆಯಲ್ಲಿ ಹುಷಾರಾಗಿರಬೇಕು. ಇನ್ನು ಮಕರ ರಾಶಿಗೆ ಗುರುಬಲ ಇರೋದಿಲ್ಲ ಈ ವರ್ಷ. ಅಲ್ಪಕಾಲ 2 ತಿಂಗಳು ಅಕ್ಟೋಬರ್ ನಂತರ ಬರ್ತದೆ ಸಪ್ತಮದಲ್ಲಿ. ಆಗ ದಿಢೀರಂತ ಯಾವುದೋ ಒಂದು ಸಂಬಂಧ, ಮದುವೆ, ಯಾವುದೋ ಒಂದು ಇದು ಇಷ್ಟಪಟ್ಟಿರುವಂಥ ಸಂಬಂಧಗಳು ಇತ್ಯಾದಿ ಶುಭ ಕಾರ್ಯಗಳಿಗೆ ಏನೋ ಒಂದು ಚಕ್ಕಂತ ಚಾಲನೆ ಸಿಗುವಂಥ ಸಾಧ್ಯತೆ ಇದೆ ಮದುವೆ ವಿಷಯದಲ್ಲಿ, ಮದುವೆ ಮತ್ತು ಸಂಬಂಧಗಳ ವಿಷಯದಲ್ಲಿ ಮಕರ ರಾಶಿಯವರಿಗೆ. ಅದರ್ವೈಸ್ ತೃತೀಯದಲ್ಲಿ ಶನಿ, ಶುಕ್ರನ ಯೋಗವೂ ಚೆನ್ನಾಗಿದೆ, ಬುಧನ ಯೋಗವೂ ಚೆನ್ನಾಗಿರ್ತದೆ ಈ ವರ್ಷ. ಅಂಥ ದೋಷಗಳೇನಿಲ್ಲ. ಗುರುಬಲ ಇರೋದಿಲ್ಲ. ಸ್ವಲ್ಪ ವೇಟ್ ಮಾಡಬೇಕಾಗತ್ತೆ, ತಾಳ್ಮೆ ಇಟ್ಕೊಳ್ಬೇಕು. ಕರ್ಮಸಿದ್ಧಿಗೋಸ್ಕರ, ವ್ಯಾಪಾರ ವ್ಯವಹಾರ ಅಭಿವೃದ್ಧಿಗೋಸ್ಕರ ಲಕ್ಷ್ಮೀನಾರಾಯಣರ ಮೂಲಮಂತ್ರ ಹೋಮ, ಜಪ, ವೆಂಕಟೇಶ್ವರನ ಅಲಂಕಾರ ಸೇವೆ, ಪ್ರಾರ್ಥನೆ ಇತ್ಯಾದಿಗಳನ್ನು ಮಕರ ರಾಶಿಯವರು ವಿಶೇಷವಾಗಿ ಮಾಡಿಕೊಂಡು ಹೋಗೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.